ಕನ್ನಡ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಸರ್ ನಮಸ್ತೆ. ನನ್ನ ಹೆಸರು ಜಬೀವುಲ್ಲಾ ಅಂತ. ನನಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನನಗೆ ಚಾಮರಾಜನಗರ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಾ ಹೇಳ್ಕೊಳ್ಳೋದು ಏನಂದ್ರೆ, ನಮ್ಮ ಕೆಪಿಸಿಸಿ ಬೀದಿ ವ್ಯಾಪಾರಿಗಳಾದ ನಮ್ಮ ಸ್ಟೇಟ್ ವೆಂಡರ್ ಸೆಲ್ ಅವರ ಸಿ ರಂಗಸ್ವಾಮಿ ಅವರು ಹೇಳ್ದಂಗೆ, ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಗೊತ್ತಾದ ಮಟ್ಟಿಗೆ ಇವಾಗ ಕರ್ನಾಟಕದಲ್ಲಿ ಏನೇನಂದ್ರೆ ಅತಿ ಹೆಚ್ಚು ಬೀದಿ ವ್ಯಾಪಾರಿಗಳೇ ಇರೋದು. ಖಂಡಿತವಾಗಿ ನಾವು ನೋಡ್ತಾ ಇರುವ ಪ್ರಕಾರ ಏನ್ ಹೇಳ್ಕೊಳ್ಳೋದೇನಂದ್ರೆ, ಅವ್ರಿಗೆ ಏನ್ ಮೂಲ ಸೌಕರ್ಯಗಳನ್ನು ಏನ್ ಅವ್ರಿಗೆ ಕೊಡ್ಬೇಕು ಅಂತಿದೀವಿ ನಮ್ಮ ಸರ್ಕಾರದ ಕಡೆಯಿಂದ ಖಂಡಿತವಾಗಿಯೂ ನಾವು ನೆರವೇರಿಸ್ತೀವಿ. ನಮ್ಮ ಶ್ರಮ ಏನಿದೆ ಸಂಪೂರ್ಣ ಅವ್ರಿಗೆ ನಾವು ಕೊಡ್ತೀವಿ ಅನ್ನೋದೊಂದು ನನ್ನ ಉದ್ದೇಶ. ಸರ್, ಬೆಂಗಳೂರು ನಗರಕ್ಕೆ ಬಹಳಷ್ಟು ಬೇಗ ತಲುಪುತ್ತೆ. ಸಿ ರಂಗಸ್ವಾಮಿ ಸಾಹೇಬರು ಇದ್ದಾರೆ, ಅವ್ರ ಕಡೆ ಬಹಳಷ್ಟು ಸೀನಿಯರ್ಸ್ ಇದ್ದಾರೆ. ನಿಮ್ಮ ಚಾಮರಾಜನಗರಕ್ಕೆ ಇವ್ರ ತರನೇ ಇನ್ನು ನಿಮಗೆ ಅಲ್ಲಿನ ಬೀದಿ ಬದಿ ಅನುಕೂಲ ತಗೊಂಡ್ಬರ್ತಾರೆ. ಖಂಡಿತ ಸರ್, ಅನುಕೂಲ ತಗೋಬರೋಣ. ಎಲ್ಲಾ ಸಹಕಾರನು ಬೇಕು ನಮ್ಗೆ. ಅದು ಆಮೇಲೆ ಚಾಮರಾಜನಗರ ವ್ಯಾಪ್ತಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಹೊಸದಾಗಿ ನೇಮಕ ಮಾಡಿದ್ರು. ಅಲ್ಲಿನ ಶಾಸಕರ ಅನುದಾನ ಅಡಿಯಲ್ಲಿ ಅವರಿಗೆ 4 ಚಕ್ರ ಗಾಡಿಗಳನ್ನ ಸಿಗುತ್ತೆ. ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಅವರಿಗೆ 5 ರಿಂದ 10 ಲಕ್ಷ 15 ಲಕ್ಷ ಇಡಿಸ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಹೊಸದಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಅವರು RMC ವರ್ಕ್ ಮಾಡಿರ್ತಕ್ಕಂಥದ್ದು. ಅವರಿಗೆಲ್ಲ ಶಿಸ್ತುಬದ್ಧವಾಗಿ ಎಲ್ಲಾ ವಿವರಗಳನ್ನ ತಿಳಿಸಿದ್ದೇವೆ. ಅದನ್ನ ಫಾಲೋ ಅಪ್ ಮಾಡ್ತಾರೆ. ಯಾಕೆಂದ್ರೆ ಇವಾಗ ಅದನ್ನು ಮಾಡ್ಬೇಕಾದ್ರೆ ಇವತ್ತು ಪೋಸ್ಟ್ ತಗೊಂಡು ನಾಳೆ ಮಾಡೋಕ್ಕಾಗಲ್ಲ, ಶಿಸ್ತುಬದ್ಧವಾಗಿ ಮಾಡ್ಬೇಕಾಗುತ್ತೆ. ಅದನ್ನ ಶಾಸಕರು ಗಮನಕ್ಕೆ ತಂದಿದ್ದೀನಿ. ಅಲ್ಲಿನ ಶಾಸಕರ ಗಮನಕ್ಕೆ ಅದನ್ನು ಕಾರ್ಯನಿರ್ವಹಿಸ್ತಾರೆ. ಆ ಭಾಗಕ್ಕೆ ಶಾಸಕರ ಕೋಟದಲ್ಲಿ 20-25 ಗಾಡಿ ಕೊಡ್ತಾರೆ. ಅದನ್ನು ಮಂಜೂರು ಮಾಡಿಸ್ಕೊಡ್ತಾರೆ ಅಂತ ನಾನು ಭರವಸೆ ಹೇಳಿ. ಖಂಡಿತ ಸರ್, ಖಂಡಿತ ಸರ್ ಮಾಡ್ಕೊಳ್ಳೋಣ ಸರ್. ಇನ್ನೇನು ಹೇಳೋದೇನು ಇಲ್ಲ. ಎಲ್ಲ ನಮ್ಮ ಉಪಾಧ್ಯಕ್ಷ ಕಡೆಯಿಂದನೂ ನಾನು ಹೇಳ್ಕೊಳ್ಳೋದೇನಂದ್ರೆ, ಅವರು ಶ್ರಮ ಪಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಖಂಡಿತ ಅವರು ಶ್ರಮ ಪಟ್ಟು ನಾವು ಏನಿದೆ ನಾವು ಇಬ್ರು ಸೇರಿ ಅಲ್ಲಿ ಏನ್ ನಮ್ಮ ಸೌಕರ್ಯ ಬೇಕು ಚಾಮರಾಜನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲಾ ಜನಾಂಗದವ್ರಿಗೂ ಏನ್ ಅನುಕೂಲ ಇದೆ ಅದು ಮಾಡತಕ್ಕದ್ದು ಮಾಡ್ತೀವಿ ಖಂಡಿತ. ಹಾಗೂ ನಮ್ಮ ಕಡೆಯಿಂದ ಏನ್ ಹೇಳ್ಕೊಳ್ಳೋದೇನಂದ್ರೆ, ನಮ್ಮ MD ಖಲೀಲ್ ಸಾಹೇಬ್ ಅವರು, ಆಮೇಲೆ ಅಸ್ಮಾ ಮೇಡಮ್ ಅವರು ನಮ್ಗೆ ಇದಕ್ಕೆ ಒಂದು ಸ್ಥಾನಮಾನಗೆ, ಆಮೇಲೆ ನಮ್ಮ ಸಿ ರಂಗಸ್ವಾಮಿ ಅವರು ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ವತಿಯಿಂದ ದಯವಿಟ್ಟು ಅದು ನಿರ್ವಹಿಸ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ. ಸರ್, ಒನ್ ಮಿನಿಟ್ ಸರ್, ಒಂದು ನಿಮಿಷ. ಯಾರು ಅಡ್ಡ ಬರ್ಬಾರ್ದು. ಸೀದಾ ಸ್ವಲ್ಪ ಚೆನ್ನಾಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಬರ್ಲಿ ಕಡೆ ಹೋಗ್ತೀವಿ. ಬನ್ನಿ ಎಲ್ಲರೂ ಬನ್ನಿ ನೋಡಿ ಕಡೆ. ಓಕೆ, माहिती मैडम बनी मैडम मेरे पास प्रोटोकॉल के हिसाब से नहीं मम्मा माल हमने अरे ಹೇಳ್ಬೇಕು ಮೇಡಮ್ ಅವರು ಕರೆಕ್ಟ್ ಆಗಿ ವಾಸ್ತ ಹೇಳ್ಬಿಡ್ತಾರೆ. ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. प्रोटोकॉल